ಆಕ್ಸಿಡೆಂಟ್ಸ್ ಹೇಗಾಗುತ್ತೆ ಅನ್ನೋದಕ್ಕೆ ಈ ಘಟನೆ ಒಂದು ಸಾಕ್ಷಿ. ಬೈಕ್ಗೆ ಡಿಕ್ಕಿ ಆಗುತ್ತೆ ಅಂತ ಅದನ್ನ ತಪ್ಪಿಸೋದಕ್ಕೆ ಹೋಗಿದ್ದಂತಹ ಕಾರ್ ಒಂದು ಪಲ್ಟಿ ಆಗಿರುವಂತಹ ಪ್ರಕರಣ ಗುಂಡ್ಲುಪೇಟೆ ತಾಲೂಕಿನ ತಗ್ಲೂರು ಗೇಟ್ ಬಳಿ ನಡೆದಿರುವಂತಹ ಘಟನೆ ಇದಾಗಿದೆ. ಕಾರ್ನಲ್ಲಿದ್ದ ಬೆಂಗಳೂರು ಮೂಲದ 7 ಮಂದಿಗೆ ಪಲ್ಟಿಯ ಪರಿಣಾಮ ಗಾಯವಾಗಿದೆ. ಬೆಂಗಳೂರಿನಿಂದ ಊಟಿ ಕಡೆಗೆ ಹೋಗ್ತಾ ಇದ್ದಂತಹ ಕಾರ್ ಇದಾಗಿತ್ತು. ಗುಂಡ್ಲುಪೇಟೆ ಸರ್ಕಾರಿ ಆಸ್ಪತ್ರೆಯಲ್ಲಿ 7 ಮಂದಿ ಗಾಯಾಳುಗಳಿಗೆ ಈಗ ಚಿಕಿತ್ಸೆಯನ್ನ ಕೊಡಿಸ್ತಾ ಇದ್ದಾರೆ. ಸದ್ಯ ಅಲ್ಲಿ ಒಂದು ಬೈಕ್ ಹೋಗ್ತಾ ಇತ್ತು. ಆ ಬೈಕ್ನ ಎಲ್ಲಿ ಡಿಕ್ಕಿ ಆಗ್ಬಿಡುತ್ತೋ ಅಂತ ಹೇಳಿ ಅದನ್ನು ಅವಾಯ್ಡ್ ಮಾಡೋಕ್ಕೆ ಹೋಗಿದ್ದಾರೆ. ಪರಿಣಾಮ ಬಂದಂತಹ ಸ್ಪೀಡ್ನಲ್ಲಿ ಕಾರು ಪಲ್ಟಿ ಆಗಿ ಅದು ಕೆಳಕ್ಕೆ ಬಿದ್ದಿರುವಂತಹ ದೃಶ್ಯ ನೋಡ್ತಾ ಇದ್ರಿ. ಬಿದ್ದಿರುವ ಫೋರ್ಸ್ಗೆ ಕಾರಂತೂ ನಜ್ಜುಗುಜ್ಜಾಗಿದೆ. ಅದರಲ್ಲಿದ್ದ 7 ಮಂದಿ ಅವರೆಲ್ಲರೂ ಕೂಡ ಊಟಿಗೆ ಪ್ರವಾಸಕ್ಕೆ ಅಂತ ಹೋಗ್ತಾ ಇದ್ರು ಅಂತ ತಿಳಿದು ಬಂದಿದೆ. ಗುಂಡ್ಲುಪೇಟೆ ಮೂಲದವರು ಇವರೆಲ್ಲ. ಅವರೆಲ್ಲರೂ ಸ್ವಲ್ಪ ಗಂಭೀರವಾಗಿ ಗಾಯವಾಗಿದ್ದಾರೆ. ಅವರನ್ನು ಆಸ್ಪತ್ರೆಗೆ ಸಾಗಿಸುವಂತಹ ಕೆಲಸವನ್ನು ಕೂಡ ಮಾಡಲಾಗಿದ್ದು, ಸ್ಥಳದಲ್ಲಿ ಈಗ ಹೇಗಿದೆ ವಾತಾವರಣ ಅಂತ ನೋಡ್ತಾ ಇದ್ರಿ. ಎಲ್ಲರೂ ಕೂಡ ಏನಾಗಿದೆ ಅಂತ ನೋಡ್ತಾ ಇದ್ದಾರೆ. ಕೆಲವರು ಅವರ ಸಹಾಯಕ್ಕೆ ಧಾವಿಸಿರುವಂಥದ್ದು, ಯಾರಿಗಾದರೂ ಹೆಚ್ಚು ಕಮ್ಮಿ ಆಗಬಾರ್ದು ಅನ್ನುವಂತಹ ಮುಂಜಾಗ್ರತೆಯನ್ನು ಅಲ್ಲಿ ಜನ ವಹಿಸಿದ್ದಾರೆ. ಪರಿಣಾಮ ಅವರೆಲ್ಲರನ್ನೂ ಆಸ್ಪತ್ರೆಗೆ ಶಿಫ್ಟ್ ಮಾಡೋದಕ್ಕೆ ಸಾಧ್ಯ ಆಗಿದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ವಿಜಯರಿಂದ. ವಿಜಯ್, ಎಷ್ಟೊತ್ತಿಗೆ ಆಗಿರೋ ಘಟನೆ, ಈಗ ಸದ್ಯ ಹೇಗಿದೆ ಕಂಡೀಷನ್? ಇದು ದಿವ್ಯ ಬೆಳಿಗ್ಗೆ ಆಗಿರ್ತಕ್ಕಂಥ ಘಟನೆ ಅಂತ ಹೇಳ್ಬೋದು. ಒಂದು ಬೈಕ್ ಸವಾರನನ್ನ ತಪ್ಪಿಸುವಂತ ನಿಟ್ಟಿನಲ್ಲಿ ಕಾರ್ ಚಾಲಕ ಒಂದು ಕಾರನ್ನ ಚಲಾವಣೆ ಮಾಡ್ತಾರೆ. ಆ ವೇಳೆ ಸೇತುವೆಯಿಂದ ಕೆಳಗೆ ಕಾರು ಉಳಿ ಬಿದ್ದಿರ್ತಕ್ಕಂಥ ನಾವು ಕಾಣ್ತಾ ಇದೀವಿ. ಈ ವೇಳೆ ಅಲ್ಲಿ ಕಾರಿನಲ್ಲಿ ಇದ್ದಂತವ್ರಿಗೆ ಸಣ್ಣ ಪುಟ್ಟ ಗಾಯಗಳಾಗಿರ್ತಕ್ಕಂಥದ್ದು. ಗಾಯಾಳುಗಳಿಗೆ ಆಸ್ಪತ್ರೆಗೆ ಸೇರಿಸಿ ಅವರಿಗೆ ಚಿಕಿತ್ಸೆಯನ್ನು ಕೊಡ್ತಕ್ಕಂಥ ಒಂದು ಕೆಲಸ ಕೂಡ ಆಗಿರ್ತಕ್ಕಂಥ ನಾವು ಕಾಣ್ತಾ ಇದೀವಿ. ಪ್ರಾಥಮಿಕವಾಗಿ ಗುಂಡ್ಲುಪೇಟೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸಿದ್ದಾರೆ. ತದನಂತರ ಹೆಚ್ಚುವರಿ ಚಿಕಿತ್ಸೆಗಾಗಿ ಮೈಸೂರಿಗೆ ಒಂದು ರೆಫರ್ ಅನ್ನ ಮಾಡಿರ್ತಕ್ಕಂಥದ್ದು. ಬೈಕ್ ಸವಾರನನ್ನ ತಪ್ಪಿಸಿಕ್ಕೆ ಹೋಗಿ ಈ ಒಂದು ಘಟನೆ ಸಂಭವಿಸಿರ್ತಕ್ಕಂಥದ್ದು. ದಿವ್ಯಾ, ಥ್ಯಾಂಕ್ ಯು ವಿಜಯ್ ನಿಮ್ಮೆಲ್ಲ ಮಾಹಿತಿಗೆ.